welcome to science class. Today in this class we will discussing about water cycle. ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ವಾಟರ್ ಸೈಕಲ್ ಜಲಚಕ್ರ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. We just learned that water is very important for all of us on earth. We already learned in previous class, and that means your first chapter is water. So that's why what are the sources of water and drinking water, which types of water is to drink, and which types of water we dirty, and how we can save water in many ways. So ಇದನ್ನೆಲ್ಲ ನಾವು ಇಂದಿನ ತರಗತಿಯಲ್ಲೇ ನಾವು ತಿಳ್ಕೊಂಡಿದ್ವಿ. Today in this class we will discussing about water cycle ಜಲಚಕ್ರ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀರಿನ ಚಕ್ರ ವಾಟರ್ ಸೈಕಲ್. We just learned that water is very important for all of us on earth. We all drink water every day. ಪ್ರತಿದಿನ ನಾವು ನೀರನ್ನು ಕುಡಿತೀವಿ. ನೀರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಇಟ್ ಹ್ಯಾಸ್ ನೋ ಕಲರ್. ವಾಟರ್ ಹ್ಯಾಸ್ ನೋ ಕಲರ್. ನೀರಿಗೆ ಯಾವುದೇ ರೀತಿಯಾದಂತಹ ಬಣ್ಣ ಇಲ್ಲ. ನೋ ಟೇಸ್ಟ್, ಅದಕ್ಕೆ ಯಾವುದೇ ರೀತಿಯಾದಂತಹ ಟೇಸ್ಟ್ ಇಲ್ಲ. ಆ್ಯಂಡ್ ನೋ ಸ್ಮೆಲ್, ಅದಕ್ಕೆ ಯಾವುದೇ ರೀತಿಯಾದಂತಹ ವಾಸನೆ ಇಲ್ಲ. ಸೊ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಹಸ್ ಆನ್ ಅರ್ತ್. ಭೂಮಿಯ ಮೇಲಿರುವಂತಹ ಪ್ರತಿಯೊಂದು ಜೀವಿಗೂ ನೀರು ಅತ್ಯವಶ್ಯಕವಾಗಿ ಬೇಕೇ ಬೇಕಾಗಿರುತ್ತೆ. ವಾಟರ್ ಇಸ್ ಎ ಲಿಕ್ವಿಡ್. ಇಟ್ ಈಸ್ ಎ ಲಿಕ್ವಿಡ್. ಲಿಕ್ವಿಡ್ ಅಂದರೆ ದ್ರವ, ಅಂದರೆ ನೀರಿನ ತೆಳುವಾಗಿ ನೀರಿನ ರೂಪದಲ್ಲಿ ಇರುತ್ತೆ. ಸೊ ವಾಟರ್ ಇಸ್ ಎ ಲಿಕ್ವಿಡ್. ಲಿಕ್ವಿಡ್ ಅಂದರೆ ದ್ರವ ರೂಪದಲ್ಲಿ ಇರುತ್ತೆ. ಇಟ್ ಈಸ್ ಯೂನಿಕ್. It is unique. It is unique means very special because it can exist in 3 forms. ಯಾಕೆ ಇದು ವಿಶೇಷ? ವಾಟರ್ ಈಸ್ ಯೂನಿಕ್. ವೈ ಇಟ್ ಈಸ್ ವೆರಿ ಸ್ಪೆಷಲ್? ಯಾಕೆ ಇದನ್ನು ನಾವು ನೀರನ್ನು ವಿಶೇಷವಾದಂತಹ ವಸ್ತು ಅಂತ ಕರಿತೇವೆ ಅಂದರೆ ಇಟ್ ಕ್ಯಾನ್ ಎಕ್ಸಿಟ್ ಇನ್ 3 ಫಾರ್ಮ್ಸ್. ಇದು 3 ರೀತಿಯಲ್ಲಿ ಚೇಂಜ್ ಆಗೋದನ್ನು ನಾವು ಕಾಣಬಹುದು. ಸೊ ಆಲ್ರೆಡಿ ವಾಟರ್ ಈಸ್ ಎ ಲಿಕ್ವಿಡ್. ಈಗಾಗಲೇ ನೀರು ಒಂದು ದ್ರವ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಇಟ್ ಕ್ಯಾನ್ ಎಕ್ಸಿಟ್ ಇನ್ 3 ಫಾರ್ಮ್ಸ್. ಇದು 3 ರೀತಿಯಾದಂತಹ ಫಾರ್ಮಲ್ಲಿ ಅದು ರಚನೆ ಆಗುತ್ತೆ. ಯು ಡ್ರಿಂಕ್ ವಾಟರ್ ಎವ್ರಿ ಡೇ, ಇಟ್ ಈಸ್ ಇನ್ ಲಿಕ್ವಿಡ್ ಫಾರ್ಮ್. ಹಾಗಾದರೆ ನಾವು ಕುಡಿಯುವಂತಹ ನೀರು ಪ್ರತಿದಿನ ಅದು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ, ಅಂದರೆ ದ್ರವ ರೂಪದಲ್ಲಿ ಇರುತ್ತೆ. ಯು ಡ್ರಿಂಕ್ ವಾಟರ್ ಎವ್ರಿ ಡೇ, ನಾವು ಪ್ರತಿದಿನ ನೀರು ಕುಡಿತೀವಲ್ಲ, ಇಟ್ ಈಸ್ ಇನ್ ಲಿಕ್ವಿಡ್ ಫಾರ್ಮ್. ಅದು ದ್ರವ ರೂಪದಲ್ಲಿ ಇರುತ್ತೆ. ಇಟ್ ಈಸ್ ಇನ್ ಲಿಕ್ವಿಡ್ ಫಾರ್ಮ್. ಯು ಟೇಕ್ ಇಟ್ ಔಟ್ ಫ್ರಮ್ ಆ್ಯನ್ ಐಸ್ ಟ್ರೇ, ಇಟ್ ಈಸ್ ಇನ್ ಸಾಲಿಡ್ ಫಾರ್ಮ್. ಯು ಟೇಕ್ ಇಟ್ ಔಟ್ ಫ್ರಮ್ ಆ್ಯನ್ ಐಸ್ ಟ್ರೇ. ಮಕ್ಕಳೇ, ನೀವು ಐಸ್ ಕ್ಯೂಬ್ ಇಟ್ಟಿರ್ತಾರಲ್ಲ ಆ ಟ್ರೇನ ನೋಡಿ, ಅದು ಏನಾಗಿರುತ್ತೆ? ಇಟ್ ಈಸ್ ಇನ್ ಸಾಲಿಡ್ ಫಾರ್ಮ್. ಅದು ಘನ ರೂಪದಲ್ಲಿರುತ್ತೆ. ಸಾಲಿಡ್ ಮೀನ್ಸ್ ಘನ ರೂಪ, ಗಟ್ಟಿಯಾಗಿರುತ್ತೆ. ಇಟ್ ಈಸ್ ಇನ್ ಸಾಲಿಡ್ ಫಾರ್ಮ್. ಐಸ್ ಕ್ಯೂಬ್ ಇಟ್ ಈಸ್ ಇನ್ ಸಾಲಿಡ್ ಫಾರ್ಮ್. ಅದು ಘನ ರೂಪದಲ್ಲಿರುತ್ತೆ. ವೆನ್ ಯುವರ್ ಮದರ್ ಬಾಯ್ಲ್ಸ್ ವಾಟರ್, ನೀವು ಐಸ್ ಕ್ಯೂಬನ್ನು ನೀವು ಒಂದು ಪಾತ್ರೆಗೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ. ಅಂದರೆ ನಿಮ್ಮ ಅಮ್ಮ ಕುದಿಸ್ತಾರೆ. ವೆನ್ ಯುವರ್ ಮದರ್ ಬಾಯ್ಲ್ಸ್ ವಾಟರ್, ಯಾವಾಗ ನಿಮ್ಮ ಅಮ್ಮ ಅದನ್ನು ಕುದಿಸ್ತಾರೋ, ಯು ಕ್ಯಾನ್ ಸಿ ವೇಪರ್ ಕಮಿಂಗ್. ಅಲ್ಲಿ ನೀರು ಕುದಿತಾ ಅದರಲ್ಲಿ ಹೊಗೆ ರೂಪದಲ್ಲಿ ಹೊರಗಡೆ ಬರುತ್ತೆ. ಅದನ್ನು ಮಕ್ಕಳೇ ನಾವು ವಾಟರ್ ವೇಪರಿಂಗ್, ನೀರಿನ ಆವಿ ಎಂಬುದಾಗಿ ಕರಿತೀವಿ. ಕಮಿಂಗ್ ಔಟ್, ಇಟ್ ಈಸ್ ಇನ್ ಗ್ಯಾಸಿಯಸ್ ಫಾರ್ಮ್. ಇಟ್ ಈಸ್ ಇನ್ ಗ್ಯಾಸಿಯಸ್ ಫಾರ್ಮ್. ಅದು ಅನಿಲ ರೂಪ. ಸೊ ವಾಟರ್ ಇಟ್ ಈಸ್ ಇನ್ ಲಿಕ್ವಿಡ್ ಫಾರ್ಮ್, ಆ್ಯಂಡ್ ಐಸ್ ಕ್ಯೂಬ್ ಇಟ್ ಈಸ್ ಇನ್ ಸಾಲಿಡ್ ಫಾರ್ಮ್. ಅದನ್ನು ನಾವು ನೀರನ್ನೇ ತುಂಬಿ ಫ್ರಿಡ್ಜ್ ಒಳಗಡೆ ಇಟ್ಟರೆ ಅದು ಐಸ್ ಕ್ಯೂಬ್ ಆಗುತ್ತೆ. ಅದು
ಇಟ್ ಈಸ್ ಇನ್ ಸಾಲಿಡ್ ಫಾರ್ಮ್, ಘನ ರೂಪದಲ್ಲಿರುತ್ತೆ. ಆ್ಯಂಡ್ ವೆನ್ ಯುವರ್ ಮದರ್ ಬಾಯ್ಲ್ಸ್ ವಾಟರ್, ವೆನ್ ವಿ ಬಾಯ್ಲ್ಸ್ ವಾಟರ್, ನೀರನ್ನು ಕುದಿಸಿದಾಗ, ಹೆಚ್ಚಿನ ರೀತಿಯಲ್ಲಿ ಕುದಿಸಿದಾಗ, ಯು ಕ್ಯಾನ್ ಸಿ ವೇಪರಿಂಗ್ ಕಮಿಂಗ್, ಅದರಲ್ಲಿ ಆವಿ ಹೊರಗಡೆ ಬರ್ತಾ ಇರೋದನ್ನು ನೋಡಬಹುದು. ಇಟ್ ಈಸ್ ಇನ್ ಗ್ಯಾಸಿಯಸ್ ಫಾರ್ಮ್, ಇಟ್ ಈಸ್ ಇನ್ ಗ್ಯಾಸಿಯಸ್ ಫಾರ್ಮ್, ಗ್ಯಾಸಿಯಸ್ ಫಾರ್ಮ್ ಇಟ್ ಈಸ್ ಮೀನ್ ಅನಿಲ ರೂಪದಲ್ಲಿ ಇರುತ್ತೆ, ಅಂದರೆ ಹೊಗೆ ಆಕಾರದಲ್ಲಿ ಬರುತ್ತಾ ಇರುತ್ತೆ. ಅದನ್ನು ನಾವು ಗ್ಯಾಸಿಯಸ್ ಫಾರ್ಮ್ ಅಂತ ಕರಿತೀವಿ. ಸೊ ವಾಟರ್ ಕ್ಯಾನ್ ಎಕ್ಸಿಟ್ ಇನ್ 3 ಫಾರ್ಮ್ಸ್. ವಾಟ್ ಆರ್ ದೇ? ಹಾಗಾದರೆ ನೀರು 3 ರೀತಿಯಲ್ಲಿ ಎಕ್ಸಿಟ್ ಆಗುತ್ತೆ, ಚೇಂಜ್ ಆಗುತ್ತೆ. ಫಸ್ಟು ಲಿಕ್ವಿಡ್ ಫಾರ್ಮು, ಆಮೇಲೆ ಸಾಲಿಡ್ ಫಾರ್ಮು ಆ್ಯಂಡ್ ಗ್ಯಾಸಿಯಸ್ ಫಾರ್ಮ್. ಸೊ ವಾಟರ್ ಹ್ಯಾಸ್ 3 ಬನ್ನಿ. So water has 3 forms: solid, ghanarupa, and liquid, dravarupa, and gas, anilarupa. So water has 3 main forms, that is solid, ghanarupa, liquid, dravarupa, and gas. See children, observe the activity. ಅಲ್ಲಿ ಆಕ್ಟಿವಿಟಿನ ಅಬ್ಸರ್ವ್ ಮಾಡಿ. ಲುಕ್ ಎಟ್ ದ ಪಿಕ್ಚರ್ ಬಿಲೋ, ದೇ ಶೋ ದ ಡಿಫ್ರೆಂಟ್ ಫಾರ್ಮ್ ಆಫ್ ವಾಟರ್. ಅಲ್ಲಿ 3 ರೀತಿಯಾದಂತಹ ನೀರಿನ ರೂಪವನ್ನು ಅಲ್ಲಿ ತೋರಿಸಿದ್ದಾರೆ. ಯಾವುದು ಅನ್ನೋದನ್ನು ನಾವು ನೋಡೋದಾದರೆ, ವಾಟರ್ ಈಸ್ ಚೇಂಜ್ ಇಂಟು ಸ್ಟೀಮ್ ಆನ್ ಹೀಟಿಂಗ್. ನಾವು ಯಾವಾಗ ಅಲ್ಲಿ ಕುದಿಸ್ತೀವೋ ಆಗ ಅದೇನಾಗುತ್ತೆ, ಗ್ಯಾಸಿಯಸ್ ಆಗುತ್ತೆ, ಅಂದರೆ ನೀರು ಆವಿಯಾಗಿ ಅನಿಲ ರೂಪದಕ್ಕೆ ಬರುತ್ತೆ. ಸ್ಟೀಮ್ ಚೇಂಜ್ ಇಂಟು ವಾಟರ್ ಆನ್ ಕೂಲಿಂಗ್. ಅದನ್ನು ಹೊರಗಡೆ ತೆಗೆದಿಟ್ಟಾಗ ಅದೇನಾಗುತ್ತೆ, ಅದು ಕೂಲ್ ಆಗುತ್ತೆ, ಆರೋಗುತ್ತೆ ನೀರು. ವಾಟರ್ ಚೇಂಜ್ ಇಂಟು ಐಸ್ ಆನ್ ಫ್ರೀಸಿಂಗ್. ಯಾವಾಗ ನಾವು ನೀರನ್ನು ಫ್ರೀಸರಲ್ಲಿ ಅಂದರೆ ಫ್ರಿಡ್ಜಲ್ಲಿ ಇಡ್ತೀವಿ, ಆಗ ಅದು ಏನಾಗಿರುತ್ತೆ, ಚೇಂಜ್ ಆಗಿ ಐಸ್ ಕ್ಯೂಬ್ ಆಗಿರುತ್ತೆ. ಸೊ ವಾಟರ್ ಹ್ಯಾಸ್ 3 ಮೇನ್ ಫಾರ್ಮ್ಸ್: ಲಿಕ್ವಿಡ್, ಸಾಲಿಡ್, liquid and gas. And different forms of water. What are the different forms of water? Have you ever seen steam coming out? ಮಕ್ಕಳೇ, ನಾವು a kettle, water change into steam or heating. ಯಾವಾಗ ನಾವು ನೀರನ್ನು ಚೆನ್ನಾಗಿ ಕುದಿಸ್ತಾ ಇರ್ತೀವೋ ಆಗ ಅಲ್ಲಿಂದ ಹೊಗೆ ಬರ್ತಾ ಇರುತ್ತೆ. ಅದನ್ನು ನಾವು ವಾಟರ್ ಚೇಂಜ್ ಇಂಟು ಸ್ಟೀಮ್ ಆನ್ ಹೀಟಿಂಗ್. ನೀರನ್ನು ಕುದಿಸಿದಾಗ ಹೊರಗಡೆ ಹೊಗೆ ಬರ್ತಾ ಇರುತ್ತೆ. ವಿ ಸ್ಟೇ ದಟ್ ವಾಟರ್ ಇವಾಪರೇಟ್ಸ್. ಅದನ್ನು ವಾಟರ್ ಇವಾಪರೇಟ್ಸ್ ಅಂತ ಕರಿತೇವೆ. ಸ್ಟೀಮ್ ಇಸ್ ದ ಗ್ಯಾಸಿಯಸ್ ಫಾರ್ಮ್ ಆಫ್ ವಾಟರ್. ಈ ಆವಿಯನ್ನು ನಾವೇನಂತ ಕರಿತೇವೆ, ಗ್ಯಾಸಿಯಸ್ ಫಾರ್ಮ್ ಆಫ್ ದ ವಾಟರ್, ನೀರಿನ ಅನಿಲ ರೂಪ ಎಂಬುದಾಗಿ ಅದನ್ನು ನಾವು ಕನ್ಸಿಡರ್ ಮಾಡ್ತೇವೆ. ವಾಟರ್ ವೇಪರ್ ಚೇಂಜ್ ಬ್ಯಾಕ್ ಟು ಲಿಕ್ವಿಡ್ ವಾಟರ್ ಆನ್ ಕೂಲಿಂಗ್. ವಿ ಸ್ಟೇ ದಟ್ ವಾಟರ್ ವೇಪರ್ ಕ್ಯಾಂಡೀಸ್. ಹಾಗೆಯೇ ಮಕ್ಕಳೇ, ನೀರನ್ನು ಕುದಿಸಿ ನಂತರ ಅದನ್ನು ಚೇಂಜ್ ಬ್ಯಾಕ್ ಟು ಲಿಕ್ವಿಡ್ ವಾಟರ್ ಆನ್ ಕೂಲಿಂಗ್. ಕುದಿಸ್ತಾ ಇರುವಂತಹ ನೀರನ್ನು ನಾವು ಹೊರಗಡೆ ತೆಗೆದಾಗ ಆ ವಾಟರ್ ಏನಾಗುತ್ತೆ, ನೀರೆಲ್ಲ ಆರೋಗುತ್ತೆ, ಕೂಲ್ ಆಗುತ್ತೆ. ವಿ ಸ್ಟೇ ದಟ್ ವಾಟರ್ ವೇಪರ್ ಕ್ಯಾಂಡೀಸ್. ಆ ನೀರನ್ನು ನಾವು ಫ್ರೀಸರಲ್ಲಿ ಇಟ್ಟಾಗ ಅದೇನಾಗುತ್ತೆ, ಕ್ಯಾಂಡಿ ಥರ, ಅಂದರೆ ಐಸ್ ಕ್ಯೂಬ್ ಆಗುತ್ತೆ. ಸೊ ಇಫ್ ಯು ಫಿಲ್ ವಾಟರ್ ಇನ್ ಎ ಕಂಟೈನರ್, ಒಂದು ಕಂಟೈನರ್ ತಗೊಳ್ಳಿ ಮಕ್ಕಳೇ, ಅಂದರೆ ಒಂದು ಬಾಕ್ಸ್ ಥರ ಇರುತ್ತೆ. ಆ ಕಂಟೈನರ್ ಒಳಗಡೆ ನೀವೇನು ಮಾಡಿ, ನೀರನ್ನು ತುಂಬಿ. ಇಫ್ ಯು ಫಿಲ್ ವಾಟರ್ ಇನ್ ಎ ಕಂಟೈನರ್ ಆ್ಯಂಡ್ ಕೀಪ್ ಇಟ್ ಇನ್ ಎ ಫ್ರೀಸರ್ ಫಾರ್ ಎ ಫ್ಯೂ ಅವರ್ಸ್. ಕೆಲವೊಂದು ಸಮಯ ಅದನ್ನು ಫ್ರೀಸರಲ್ಲಿ, ಅಂತಂದರೆ ನಿಮ್ಮ ಫ್ರಿಡ್ಜ್ ಇದ್ದರೆ ನಿಮ್ಮ ಮನೇಲಿ ಒಂದು ಕಂಟೈನರ್ ಇರುತ್ತೆ, ಆ ಕಂಟೈನರ್ ಒಳಗಡೆ ನೀರನ್ನು ಫಿಲ್ ಮಾಡಿ ನೀವು ಫ್ರಿಡ್ಜ್ ಒಳಗಡೆ ಇಡಿ. ಯು ವಿಲ್ ಫೈಂಡ್ ದಟ್ ಇಟ್ ಚೇಂಜ್ ಇಂಟು ಐಸ್. ನೀರಿಟ್ಟದ್ದು ಅಲ್ಲಿ ಕೋಲ್ಡಾಗಿ ಕೂಲಾಗಿ ಅದೇನಾಗಿರುತ್ತೆ, ಐಸ್ ಆಗಿ ಚೇಂಜ್ ಆಗಿರುತ್ತೆ. ದಿಸ್ ಹ್ಯಾಪನ್ಸ್, ಇದು ಹೇಗೆ ನಡೀತೆ, ಬಿಕಾಸ್ ದ ಇನ್ಸೈಡ್ ಆಫ್ ದ ಫ್ರೀಸರ್ ಈಸ್ ವೆರಿ ಕೋಲ್ಡ್. ಫ್ರೀಸರ್ ಅಂದರೆ ಫ್ರಿಡ್ಜ್ ಒಳಗಡೆ ಏನಾಗಿರುತ್ತೆ,
ತುಂಬ ಕೋಲ್ಡ್ ಆಗಿರುತ್ತೆ. ಹಾಗಾಗಿ ನಾವು ನೀರನ್ನು ಇಟ್ಟಿದ್ದ ನೀರು ಅದೇನಾಗುತ್ತೆ, ಕ್ಯೂಬ್ ಆಗಿ, ಐಸ್ ಕ್ಯೂಬ್ ಆಗಿ ಟರ್ನ್ ಆಗುತ್ತೆ. ಸೊ ವಾಟರ್ ಫ್ರೀಸ್ ಟು ಫಾರ್ಮ್ ಐಸ್, ಹಾಗಾಗಿ ಅದು ಮಂಜುಗಡ್ಡೆಯಾಗಿ ಟರ್ನ್ ಆಗುತ್ತೆ. ಇಫ್ ಯು ಕೀಪ್ ಸಮ್ ಐಸ್ ಕ್ಯೂಬ್ಸ್ ಆನ್ ಎ ಟೇಬಲ್, ಹಾಗೆಯೇ ಆ ಐಸ್ ಕ್ಯೂಬನ್ನು ನೀವು ತಂದು ನೀವು ಅದನ್ನು ಟೇಬಲ್ ಮೇಲೆ ಇಡಿ ಮಕ್ಕಳೇ. ಯು ವಿಲ್ ಫೈಂಡ್ ದಟ್ ದೇ ಚೇಂಜ್ ಇನ್ ಟು ವಾಟರ್ ಆಫ್ಟರ್ ಸಮ್ ಟೈಮ್. ಆ ಐಸ್ ಕ್ಯೂಬನ್ನೇ ನೀವು ತಂದು ನಿಮ್ಮ ಟೇಬಲ್ ಮೇಲೆ ಸ್ವಲ್ಪ ಹೊತ್ತು ಇಡ್ರಿ. ಆಗ ಯು ವಿಲ್ ಫೈಂಡ್ ದಟ್ ದೇ ಚೇಂಜ್ ಇನ್ ಟು ವಾಟರ್ ಆಫ್ಟರ್ ಸಮ್ ಟೈಮ್. ಆಗ ಆ ಐಸ್ ಕ್ಯೂಬೆಲ್ಲ ಕರಗಿ ನೀರಾಗಿರೋದನ್ನು ನಾವು ಸ್ವಲ್ಪ ಹೊತ್ತಾದ ಮೇಲೆ ಕಾಣಬಹುದು. ದಿಸ್ ಹ್ಯಾಪನ್ಸ್ ಬಿಕಾಸ್ ಇಟ್ ಈಸ್ ವಾರ್ಮ್ ಔಟ್ಸೈಡ್ ದ ಫ್ರೀಝರ್. ಇದು ಯಾವಾಗ ನಡೆಯುತ್ತೆ, ನಾವು ಫ್ರೀಝರಿಂದ ಅಂದರೆ ಫ್ರಿಡ್ಜಿಂದ ಐಸ್ ಕ್ಯೂಬನ್ನು ಹೊರಗೆ ತಂದಾಗ ಅದೇನಾಗುತ್ತೆ, ಕರಗೋಗುತ್ತೆ. ವಾರ್ಮ್ ಔಟ್ಸೈಡಲ್ಲಿ ವಾರ್ಮ್ ಆಗಿ ಬೆಚ್ಚಗೆ ಇದ್ದಂತಹ ಅಥವಾ ಬಿಸಿಲಿದ್ದಂತಹ ಸಂದರ್ಭದಲ್ಲಿ ಆ ಐಸ್ ಕ್ಯೂಬ್ ಏನಾಗುತ್ತೆ, ಕರಗುತ್ತೆ. ಸೊ ಐಸ್ ಮೆಲ್ಟ್ಸ್ ಆ್ಯಂಡ್ ಚೇಂಜ್ ಟು ವಾಟರ್. ಐಸ್ ಎಲ್ಲ ಮೆಲ್ಟ್ ಆಗಿ ಅದು ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಮಂಜುಗೆಡ್ಡೆ ಆಗಿದ್ದು ವಾಟರ್ ಆಗಿ ಕನ್ವರ್ಟ್ ಆಯಿತು. ಓಕೆ ಚಿಲ್ಡ್ರನ್, ಅಲ್ಲೊಂದು ಸರ್ಕಲ್ ಇದೆ ನೋಡಿ, ವಾಟರ್ ಆನ್ ಹೀಟಿಂಗ್. ನಾವು ವಾಟರ್ಗೆ ಯಾವಾಗ ಹೀಟ್ ಮಾಡ್ತೀವಿ, ಅದನ್ನು ಚೆನ್ನಾಗಿ ಬೆಂಕಿಯಲ್ಲಿಟ್ಟು ಒಲೆಯ ಮೇಲಿಟ್ಟು ಅದನ್ನು ಕುದಿಸ್ತೀವಿ, ಹೀಟ್ ಕೊಡ್ತೀವಿ. ಆಗ ಅದರಲ್ಲಿ ಸ್ಟೀಮ್ ಬರುತ್ತೆ. ಸ್ಟೀಮ್ ಮೀನ್ಸ್ ಹೊಗೆ ಬರುತ್ತೆ. ಅದನ್ನು ನಾವು ಗ್ಯಾಸಿಯಸ್ ಫಾರ್ಮ್ ಅಂತ ಕರಿತೀವಿ. ಹಾಗೆಯೇ ಅದನ್ನು ಕೆಳಗಡೆ ಇಳಿಸಿದಾಗ ಆನ್ ಕೂಲಿಂಗ್, ನೀರನ್ನು ಒಲೆ ಮೇಲಿಂದ ಕೆಳಗಡೆ ಇಳಿಸಿದಾಗ ಸ್ವಲ್ಪ ಹೊತ್ತು ಸಮಯ ಬಿಟ್ಟು ನೋಡಿದ್ರೆ ಅದು ಏನಾಗುತ್ತೆ, ಕೂಲಿಂಗ್, ಸ್ವಲ್ಪ ಕೂಲ್ ಆಗುತ್ತೆ. ಆಗ ಕೂಲ್ ವಾಟರ್ ಆಗುತ್ತೆ, ಅಂದರೆ ತಣ್ಣನೆಯ ನೀರಾಗುತ್ತೆ. ನೆಕ್ಸ್ಟ್ ಆನ್ ಫ್ರೀಸಿಂಗ್, ಅದೇ ನೀರನ್ನು ನಾವು ಫ್ರಿಡ್ಜಲ್ಲಿಟ್ಟರೆ ಐಸ್, ಅದೇನಾಗುತ್ತೆ, ಐಸ್ ಆಗುತ್ತೆ, ಮಂಜುಗೆಡ್ಡೆ ಆಗುತ್ತೆ. ಅದೇ ನೀರನ್ನು ಮತ್ತೆ ನಾವು ಫ್ರಿಡ್ಜಿಂದ ಹೊರಗಡೆ ತಂದು ಟೇಬಲ್ ಮೇಲೋ ಅಥವಾ ಬೇರೆ ಬಿಸಿಲಿರೋ ಕಡೆನೋ ನಾವು ತಂದರೆ ಅದೇನಾಗುತ್ತೆ, ಕರಗುತ್ತೆ. ಆನ್ ಹೀಟ್ ಮಾಡಿದಾಗ ಮತ್ತೆ ಕರಗಿ ಅದು ವಾಟರ್ ಆಗುತ್ತೆ. ಇಟ್ ಈಸ್ ದ ವಾಟರ್ ಸೈಕಲ್. ವಾಟರ್ ಈಸ್ ಇನ್ ಲಿಕ್ವಿಡ್ ಫಾರ್ಮ್, ಸ್ಟೀಮ್ ಈಸ್ ಇನ್ ದ ಫಾರ್ಮ್ ಆಫ್ ಗ್ಯಾಸ್ ಆ್ಯಂಡ್ ಐಸ್ ಇನ್ ದ ಸಾಲಿಡ್ ಫಾರ್ಮ್. ವಾಟರು ಅದು ಲಿಕ್ವಿಡ್ ಫಾರ್ಮಲ್ಲಿರುತ್ತೆ, ಸ್ಟೀಮ್ ಈಸ್ ಇನ್ ದ ಫಾರ್ಮ್ ಆಫ್ ಗ್ಯಾಸ್. ಹಾಗೆ ಹೊಗೆ ಬರುವಂಥದ್ದು, ಕುದಿಸಿದಾಗ ಹೊಗೆ ಬರುವಂಥದ್ದು ಅದು ಯಾವುದು, ಅನಿಲ ರೂಪದಲ್ಲಿ ಇರುತ್ತೆ. ಆ್ಯಂಡ್ ಐಸ್ ಈಸ್ ಇನ್ ದ ಸಾಲಿಡ್ ಫಾರ್ಮ್. ಹಾಗೆಯೇ ಐಸು ಅದು ಘನ ರೂಪದಲ್ಲಿ ಕಂಡುಬರುತ್ತೆ. ವಾಟರ್ ಸೈಕಲ್, ಅವರ್ ಚಾಪ್ಟರ್ ಟೈಟಲ್ ದಟ್ ಈಸ್ ವಾಟರ್ ಸೈಕಲ್. ಹಾಗಾದರೆ ನಮ್ಮ ಟೈಟಲ್ ನೇಮೇ ವಾಟರ್ ಸೈಕಲ್. ವಾಟ್ ಈಸ್ ದ ಮೀನಿಂಗ್ ಆಫ್ ವಾಟರ್ ಸೈಕಲ್? ಡ್ಯೂರಿಂಗ್ ದ ಡೇ, ನಾವು ದಿನದಲ್ಲಿ, the sun heats the water in seas, rivers and lakes and ponds. This water change into water vapor. ಮಕ್ಕಳೇ, ಈಗ ನಾವು ದಿನದಲ್ಲಿ ನದಿಯಲ್ಲಿ ಅಥವಾ ಸಮುದ್ರ, ಸೀಸ್ ಮೀನ್ಸ್ ಸಮುದ್ರ, ರಿವರ್ಸ್ ಮೀನ್ಸ್ ನದಿಗಳು, ಲೇಕ್ಸ್ ಸರೋವರಗಳು, ಆ್ಯಂಡ್ ಪಾಂಡ್ಸ್ ಹಳ್ಳಗಳು, ಇಲ್ಲೆಲ್ಲ ಕೂಡ ನಾವು ನೀರನ್ನು ಕಾಣ್ತೀವಿ. ಯಾವಾಗ ಸನ್ ಹೀಟ್ ಆಗುತ್ತೆ ಅಂದರೆ ಸೂರ್ಯನ ಶಾಖಕ್ಕೆ ಅದೆಲ್ಲವೂ ಹೀರ್ಕೊಳ್ಳುತ್ತೆ. ದಿಸ್ ವಾಟರ್ ಚೇಂಜ್ ಇಂಟು ವಾಟರ್ ವೇಪರ್. ಅದು ನೀರು ಆವಿಯಾಗಿ ಸೂರ್ಯನ ಶಾಖದಲ್ಲಿ ಹೀರ್ಕೊಳ್ಳುತ್ತೆ. ವಾಟರ್ ವೇಪರ್ ರೈಸಸ್ ಇನ್ ದ ಏರ್. ಅದು ಗಾಳಿಯ ಮೂಲಕನೂ ಸಹ ಹೆಚ್ಚಾಗಿ ಅಬ್ಸರ್ವ್ ಆಗುತ್ತೆ. ಇಟ್ ಕೂಲ್ಸ್ ಆ್ಯಂಡ್ ಫಾರ್ಮ್ಸ್ ಟೈನಿ ಡ್ರಾಪ್ಸ್ ಆಫ್ ವಾಟರ್. ದೀಸ್ ಡ್ರಾಪ್ಲೆಟ್ಸ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಕ್ಲೌಡ್ಸ್. ಹಾಗೆಯೇ ಈಗ ನೀರು ಆವಿಯಾಗಿ ಹೋಗಿರುವಂಥದ್ದು ಎಲ್ಲವೂ ಕೂಡ ಕೂಲಾಗಿ ಒಂದೇ ಕಡೆ ಆ ಹನಿಗಳೆಲ್ಲ ಸೇರ್ತವೆ. ದೀಸ್ ಡ್ರಾಪ್ಲೆಟ್ಸ್ ಅಂದರೆ ಹನಿಗಳೆಲ್ಲ ಒಟ್ಟಾಗಿ ಸೇರಿ ಅದು ಮೋಡ ಆಗಿ ಕನ್ವರ್ಟ್ ಆಗುತ್ತೆ. ಫಸ್ಟು ನೀರು ಎಲ್ಲಿರುತ್ತೆ, ಸೀಸು ಮತ್ತು ರಿವರು, ಪಾಂಡ್ಸು, ಲೇಕ್ಸು, ಇಲ್ಲೆಲ್ಲ ಕೂಡ ನೀರಿರುತ್ತೆ. ದಿಸ್ ವಾಟರ್ ಚೇಂಜ್ ಇಂಟು ವಾಟರ್ ವೇಪರ್. ವಾಟರ್ ವೇಪರ್ ಆಗಿ ಅದು ಚೇಂಜ್ ಆಗುತ್ತೆ. ವಾಟರ್ ವೇಪರ್ ರೈಸಸ್ ಇನ್ ದ ಏರ್. ಆ ವಾಟರ್ ವೇಪರು ಗಾಳಿಯಲ್ಲಿ ಹೆಚ್ಚಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಟೇಜು ಇಟ್ ಕೂಲ್ಸ್. ಅದು ಕೂಲ್ಸ್ ಆಗಿ ಫಾರ್ಮ್ಸ್ ಟೈನಿ ಡ್ರಾಪ್ಲೆಟ್ಸ್ ಆಫ್ ವಾಟರ್. ದೀಸ್ ಡ್ರಾಪ್ಲೆಟ್ಸ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಕ್ಲೌಡ್ಸ್. ಆ ಹನಿಗಳೆಲ್ಲ
ಮೋಡವಾಗಿ ಘನೀಭವಿಸುತ್ತೆ, ಮೋಡ ಆಗುತ್ತೆ ಮಕ್ಕಳೇ. ಇನ್ಸೈಡ್ ದ ಕ್ಲೌಡ್ಸ್, ಮೋಡದ ಒಳಗಡೆ ಮೋರ್ ಆ್ಯಂಡ್ ಮೋರ್ ಟೈನಿ ಡ್ರಾಪ್ಸ್ ಜಾಯಿನ್ ಟುಗೆದರ್ ಟು ಫಾರ್ಮ್ ಬಿಗ್ ಡ್ರಾಪ್ಸ್. ಚಿಕ್ಕ ಚಿಕ್ಕ ಹನಿಗಳೆಲ್ಲ ಮೋಡದಲ್ಲಿ ಸೇರಿರುತ್ತೆ. ಹಾಗೆಯೇ ಅದರ ನೆಕ್ಸ್ಟ್ ಸ್ಟೇಜು ಅದೆಲ್ಲ ಒಟ್ಟಾಗಿ ಸೇರಿ ಒಂದು ದೊಡ್ಡದಾದಂತಹ ಹನಿಯಾಗಿ ಅದು ಮಾರ್ಪಡುತ್ತೆ. ದ ಬಿಗ್ ಡ್ರಾಪ್ಸ್ ಆರ್ ಸೋ ಹೆವಿ ಆ್ಯಂಡ್ ಕ್ಲೌಡ್ಸ್ ಕೆನಾಟ್ ಹೋಲ್ಡ್ ದೆಮ್. ದೀಸ್ ಡ್ರಾಪ್ಸ್ ಫಾಲ್ ಟು ಗ್ರೌಂಡ್ ಹ್ಯಾಸ್ ರೈನ್. ಆ ದೊಡ್ಡದಾದಂಥ ಹನಿಗಳೆಲ್ಲ ಅದು ಜಾಸ್ತಿ ಹೊತ್ತು ಆ ಮೋಡ ಅದು ಹಿಡಿದಿಟ್ಕೊಳ್ಳಲ್ಲ. ಆ್ಯಂಡ್ ನೆಕ್ಸ್ಟ್ ಸ್ಟೇಜು ದೀಸ್ ಡ್ರಾಪ್ಸ್ ಫಾಲ್ ಟು ದ ಗ್ರೌಂಡ್ ಆ್ಯಸ್ ರೈನ್. ಅದರ ನೆಕ್ಸ್ಟ್ ಸ್ಟೇಜ್ ಏನಾಗುತ್ತೆ, ಮೋಡದಲ್ಲಿರುವಂತಹ ಹನಿಗಳೆಲ್ಲ ಅದು ಭೂಮಿಯ ಮೇಲೆ ಬೀಳುತ್ತೆ. ಅದು ಹೇಗೆಪ್ಪ ಅಂತಂದರೆ ಮಳೆಯಾಗಿ ಅದು ಭೂಮಿಯ ಮೇಲೆ ಬೀಳ್ತದೆ. ಹೀಗೆ ಇದನ್ನು ನಾವು ವಾಟರ್ ಸೈಕಲ್ ಅಂತ ಹೇಳ್ತೀವಿ. ದ ರೈನ್ ವಾಟರ್ ಫ್ಲೋಸ್ ಬ್ಯಾಕ್ ಇನ್ ಟು ರಿವರ್ಸ್ ಆ್ಯಂಡ್ ಲೇಕ್ಸ್. ಅದೇ ಮಳೆ ಹನಿಗಳು ಮತ್ತೆ ರಿವರ್ಸು, ಲೇಕ್ಸು, ಪಾಂಡ್ಸು, ಸೀಸು ಆ್ಯಂಡ್ ಓಷನ್ಸ್ ಇವುಗಳಿಗೆಲ್ಲ ಅದೇನಾಗುತ್ತೆ, ಹರಿಯುತ್ತೆ. ಅದರಲ್ಲಿ ಅದೆಲ್ಲವೂ ಕೂಡ ಫಿಲ್ ಆಗುತ್ತೆ. ದಿಸ್ ವಾಟರ್ ಈಸ್ ಅಗೇನ್ ಹೀಟೆಡ್ ಬೈ ದ, ಮತ್ತೆ ಆ ವಾಟರ್ ಎಲ್ಲ ಸೂರ್ಯನ ಶಾಖಕ್ಕೆ ಅದು ಹೀಟಾಗಿ ಅಬ್ಸರ್ವ್ ಆಗುತ್ತೆ, ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಅಗೇನ್ ಕ್ಲೌಡ್ಸ್ ಆರ್ ಫಾರ್ಮ್, ಮತ್ತೆ ಮೋಡವಾಗಿ ಮಳೆ ಏನಾಗುತ್ತೆ, ಮೋಡ ಆಗುತ್ತೆ. ದ ಕ್ಲೌಡ್ಸ್ ಬ್ರಿಂಗ್ ರೈನ್, ಮತ್ತೆ ಮೋಡ ಮಳೆಯನ್ನು ತರುತ್ತೆ. ದಿಸ್ ಈಸ್ ವಾಟರ್ ಸೈಕಲ್ ಗೋಸ್ ಆನ್ ಆ್ಯಂಡ್ ಗೋಸ್ ಆ್ಯಂಡ್ ಆನ್ ಇನ್ ನೇಚರ್. ಹೀಗೆ ನಾವು ಬೇಸಿಗೆ ಕಾಲದಲ್ಲಿ ಮಕ್ಕಳೇ ಕೆರೆಗಳಲ್ಲಿ, ನದಿಗಳಲ್ಲಿ ಇವುಗಳಲ್ಲಿ ನೀರು ಹೆಚ್ಚಾಗಿ ಕಂಡು ಬರೋಲ್ಲ. ಏಕೆ ಅಂತಂದರೆ ಬೇಸಿಗೆ ಕಾಲದಲ್ಲಿ ತುಂಬ ಶಾಖ ಇರುತ್ತೆ, ಅಂದರೆ ಬಿಸಿಲಿರುತ್ತೆ. ಈ ಬಿಸಿಲು ಸನ್ ಹೀಟ್ಸ್ ಅಂತಂದರೆ ಬಿಸಿಲಿನ ತಾಪದಲ್ಲಿ ಆ ನೀರೆಲ್ಲ ಏನಾಗುತ್ತೆ, ಅಬ್ಸರ್ವ್ ಆಗುತ್ತೆ. ಅಂದರೆ ವಾಟರ್ ವೇಪರ್ ಆಗಿ ಅದು ಸನ್ನು ಹೀರ್ಕೊಳ್ಳುತ್ತೆ. ಆಗ ಸನ್ನು ಹೀರ್ಕೊಂಡಂತಹ ನೀರು ಗಾಳಿಯಲ್ಲಿ ಅದು ಮತ್ತೆ ಕೂಲಾಗಿ ಅದು ಡ್ರಾಪ್ಲೆಟ್ಸ್ ಆಗಿ ಅಂತಂದರೆ ಹನಿಗಳಾಗಿ ಮೋಡ ಆಗಿ ಅದು ಕನ್ವರ್ಟ್ ಆಗುತ್ತೆ, ಘನೀಭವಿಸುತ್ತೆ. ಮೋಡ ಹೆಚ್ಚು ಕಾಲ ಅದ್ರ ಒಳಗಡೆ ಇರುವಂತಹ ಹನಿಗಳನ್ನು ಹಿಡಿದಿಟ್ಕೊಳ್ಳಲ್ಲ. ದ ಕ್ಲೌಡ್ಸ್ ಕೆನಾಟ್ ಹೋಲ್ಡ್ ದೆಮ್, ಹೆಚ್ಚು ಕಾಲ ಅದು ಹಿಡಿದಿಟ್ಕೊಳ್ಳಲ್ಲ. ನೆಕ್ಸ್ಟ್ ಸಮ್ಮರ್ ಸೀಸನ್ ಆದ ನಂತರ ನೆಕ್ಸ್ಟು ರೈನಿ ಸೀಸನ್ ಬರುತ್ತೆ. ಆ ರೈನಿ ಸೀಸನಲ್ಲಿ ಆ ಕ್ಲೌಡ್ಸ್ ಏನು ಮಾಡುತ್ತೆ, ಆ ಡ್ರಾಪ್ಲೆಟ್ಸನ್ನು ಮಳೆ ಆಗಿ ನಮ್ಮ ಭೂಮಿಗೆ ಅದು ಬೀಳಿಸುತ್ತೆ. ಮತ್ತೆ ಮಳೆ ಆದಾಗ ಅಲ್ಲಿ ಯಾವ್ಯಾವ ಪಾಂಡ್ಸು, ಲೇಕ್ಸು ಮತ್ತು ರಿವರ್ಸು ಎಲ್ಲ ಖಾಲಿಯಾಗಿತ್ತು ಅದೆಲ್ಲ ಮತ್ತೆ ಫಿಲ್ ಆಗುತ್ತೆ. ಮತ್ತೆ ಫಿಲ್ ಆಗಿ ಅದೆಲ್ಲ ಮತ್ತೆ ಸಮ್ಮರ್ ಸೀಸನಲ್ಲಿ ಅದು ಹಾಗೇ ವಾಟರ್ ವೇಪರ್ ಆಗಿ ಅದು ಚೇಂಜ್ ಆಗುತ್ತೆ. ಮತ್ತೆ ಮೋಡ ಆಗುತ್ತೆ, ಮೋಡ ಮತ್ತೆ ಮಳೆ ತರುತ್ತೆ. ಮತ್ತೆ ಹಾಗೆಯೇ ರಿವರು, ಪಾಂಡ್ಸು, ಲೇಕ್ಸು ಎಲ್ಲ ಫಿಲ್ ಆಗುತ್ತೆ. ಹೀಗೆ ಮಕ್ಕಳೇ ದಿಸ್ ವಾಟರ್ ಸೈಕಲ್ ಗೋಸ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್ ಇನ್ ನೇಚರ್. ನಮ್ಮ ಪ್ರಕೃತಿಯಲ್ಲಿ ಇದು ಆವಾಗ ಆಗ್ತಾ ಇರುತ್ತೆ. ಅಲ್ಲಿ ನೋಡಿ ಮಕ್ಕಳೇ, ಅಲ್ಲೊಂದು ಕೊಟ್ಟಿದ್ದಾರೆ. ಫಸ್ಟು ನದಿ ಇದೆ. ಆ ನದಿ ಏನಾಗುತ್ತೆ, ಸೂರ್ಯನ ಶಾಖಕ್ಕೆ ಇವಾಪರೇಷನ್ ಆಗುತ್ತೆ, ಆವಿ ಆಗುತ್ತೆ. ಸರ್ಫೇಸ್ ವಾಟರ್ ಏನಾಗುತ್ತೆ, ಇವಾಪರೇಷನ್ ಆಗುತ್ತೆ. ಮತ್ತು ಕಂಡೆನ್ಸೇಷನ್ ಮೀನ್ಸ್ ಅಂದರೆ ಮೋಡ ಘನೀಭವಿಸುತ್ತೆ. ಪ್ರಿಸಿಪಿಟೇಷನ್ಸ್ ಅಂತಂದರೆ ಮತ್ತೆ ಮೋಡ ಎಲ್ಲ ಮಳೆ ಆಗುತ್ತೆ. ಮಳೆ ಆದಾಗ ಮತ್ತೆ ಅಲ್ಲಿ ರಿವರು ಫಿಲ್ ಆಗುತ್ತೆ. ಇದನ್ನು ನಾವು ವಾಟರ್ ಸೈಕಲ್ ಅಂತ ಕರಿತೀವಿ. Okay children, I hope you understood the chapter water vapor. Water has three main forms, that is solid, liquid and gas. What are the different forms of water? How it is changed into different forms? So did you understand? I hope. And what is the meaning of water cycle? How to change in water cycle ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ ಅಂತ ನಾನು ನಂಬ್ತೇನೆ. ಓಕೆ ಚಿಲ್ಡ್ರನ್, you also read 2 or 3 times at your home. Thank you.